ಇದೇ ಸಂದರ್ಭದಲ್ಲಿ ರಾಜ್ಯದ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಅವರ ವಿಚಾರದಲ್ಲೂ ಕೂಡ ಕೇಂದ್ರ ಸಚಿವ ಕುಮಾರಸ್ವಾಮಿ ವಾಗ್ದಾಳಿ ಮಾಡಿದ್ರು. ರಾಜ್ಯದ ಗೃಹ ಸಚಿವ ಪರಮೇಶ್ವರ್ ಹೆಬ್ಬೆಟ್ಟು ಅಂತಂದ್ರು ಮಂಡ್ಯದಲ್ಲಿ ಕೇಂದ್ರ ಸಚಿವ ಕುಮಾರಸ್ವಾಮಿ. ಸರ್ಕಾರ ಪೊಲೀಸ್ ಅಧಿಕಾರಿಗಳನ್ನ ಯಾವ ರೀತಿ ನಡೆಸ್ಕೊಳ್ತಾ ಇದೆ, ಬಿಜೆಪಿ ನಾಯಕರಿಗೆ ಠಾಣೆ ಭೇಟಿಗೆ ಅವಕಾಶ ಕೊಟ್ಟಿದ್ದಕ್ಕೆ ಸಿಪಿಐ ಒಬ್ಬರನ್ನ ಸಸ್ಪೆಂಡ್ ಮಾಡಲಾಗುತ್ತೆ. ಸಿಟಿ ರವಿ ತಲೆ ಹೊಡೆದ್ರಲ್ವಾ, ಅವ್ರ ವಿರುದ್ಧ ಏನು ಕ್ರಮ ತಗೊಂಡಿದ್ದೀರಿ? ಗೃಹ ಸಚಿವರು ಹೆಬ್ಬೆಟ್ರಿ, ಅವ್ರಿಗೇನು ಅವ್ರ ಇಲಾಖೆಯಲ್ಲಿ ಏನಾಗ್ತಿದೆ ಅವ್ರಿಗೆ ಗೊತ್ತಿಲ್ಲ ಅಂತ ಮಂಡ್ಯದಲ್ಲಿ ಕೇಂದ್ರ ಸಚಿವ ಎಚ್.ಡಿ. ಕುಮಾರಸ್ವಾಮಿ ಗೃಹ ಸಚಿವರ ವಿರುದ್ಧ ವಾಗ್ದಾಳಿ ಮಾಡಿದ್ದಾರೆ. ರಾಜ್ಯ ಸರ್ಕಾರ ಪೊಲೀಸರನ್ನ ನಡೆಸ್ಕೊಳ್ತಾ ಇರುವಂತ ರೀತಿ ನಮಗೆ ಗೊತ್ತಾಗ್ತಾ ಇದೆ. ಯಾವ ಅಧಿಕಾರಿ ಬಿಜೆಪಿ ಅವ್ರನ್ನ ಒಳಗಡೆ ಬಿಟ್ಟರೆ ಅವ್ರನ್ನ ಸಸ್ಪೆಂಡು, ಹೊಡೆದವ್ರಿಗೆ ಏನು ಕ್ರಮ ಅಂತ ಗೃಹ ಸಚಿವರ ಕಾರ್ಯವೈಖರಿ ಬಗ್ಗೆ ಕೇಂದ್ರ ಸಚಿವ ಎಚ್.ಡಿ. ಕುಮಾರಸ್ವಾಮಿ ವಾಗ್ದಾಳಿ ಮಾಡಿದ್ರು. ಟಿ ರವಿನ ಭೇಟಿ ಮಾಡ್ಲಿಕ್ಕೆ ಯಾವುದು ಸ್ಟೇಷನ್ಗೆ ಹೋದ್ರಂತೆ. ರಾತ್ರಿ ಸ್ಟೇಷನ್ ಒಳಗೆ ಬಿಜೆಪಿ ನಾಯಕರು ಸಭೆ ಮಾಡಕ್ಕೆ ಅವಕಾಶ ಕೊಟ್ರಂತೆ. ಅದಕ್ಕೆ ಒಬ್ಬ ಅಧಿಕಾರಿನ ಸಸ್ಪೆಂಡ್. ಟಿ ರವಿಗೆ ತಲೆ ಬುಡ ಹೊಡೆದಿದ್ದೀರಲ್ಲ, ಅವ್ರ ಮೇಲೆ ಆಕ್ಷನ್ ತಗೊಂಡಿದ್ದೀರಾ? ಮಧ್ಯರಾತ್ರಿ ಎಲ್ಲ ಕರ್ಕೊಂಡು ಹೋಗೋದೆಲ್ಲೋ ಕ್ವಾರಿ ಎಲ್ಲೋ ಯಾವುದೋ ಕೆರೆ ಕಟ್ಟೆ ಎಲ್ಲ ಸುತ್ಸ್ಕೊಂಡು ಕರ್ಕೊಂಬಂದ್ರಲ್ಲ, ಕಬ್ಬಿನ ಗದ್ದೆ ಎಲ್ಲ, ಅದ್ರ ಮೇಲೆ ಯಾರ ಮೇಲೆ ಆಕ್ಷನ್ ತಗೊಂಡಿದ್ದೀರಾ? ಏನು ಗೃಹ ಸಚಿವರು ಪಾಪ ಹೇಳಿಕೆ ನೋಡಿದೆ. ಹೆಬ್ಬೆಟ್ಟಿನ ಗೃಹ ಸಚಿವರು ಅವ್ರಿಗೆ ಏನು ನಡೀತಿದೆ ಅವ್ರ ಇಲಾಖೆಯಲ್ಲಿ ಅಂತ ಅವ್ರಿಗೆ ಗೊತ್ತಿಲ್ಲ. ಹಿಂದೆ ಈ ರೀತಿ ಸರ್ಕಾರಗಳು ನಡೀತಾ ಇತ್ತಾ? ಇವತ್ತು ಅದೆಂಥದ್ದು 2 ದಿವಸದಿಂದ ಬರ್ತಾ ಇದೆಯಲ್ಲ, ಚಿನ್ನ ಬೆಳ್ಳಿದು 8 ಕೋಟಿ 9 ಕೋಟಿ ಟೋಪಿ ಹಾಕೋರೆ ಅಂತ. ಯಾರ್ಯಾರು ಏನೇನು ಪರಿಸ್ಥಿತಿಗಳಿದೆ ಅದರಲ್ಲಿ ಸತ್ಯ ಹೊರಗೆ ಏನೇನಾಗಿದೆ?